ನನ್ನ ಆತ್ಮೀಯ ವೀಕ್ಷಕರಿಗೆ ಕಾವ್ಯಶ್ರೀ ಆದರ್ಶ ಮಾಡುವಂತಹ ಹೃದಯಪೂರ್ವಕ ನಮಸ್ಕಾರಗಳು. ಈಗ ನಾವು ನಮ್ಮ ತುಂಬಾ ಆತ್ಮೀಯರಿಗೆ, ತುಂಬಾ ಗೆಳೆಯ ಗೆಳತಿಯರಿಗೆ ಕಾಲ್ ಮಾಡ್ತೀವಿ. ಆ ಕಾಲ್ ಮಾಡಿದಾಗ ರಿಸೀವ್ ಆಗ್ಲಿಲ್ಲ ಅಂತ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳು, ಪಾಸಿಟಿವ್ ಆಗಿರ್ಬೋದು, ಅದು ನೆಗೆಟಿವ್ ಆಗಿರ್ಬೋದು, ಏನೆಲ್ಲ ಆಲೋಚನೆಗಳು ಬರುತ್ತೆ ಅಂತ ನೋಡೋಣ. ಈಗ ಮನಸ್ಸು ನಮ್ಗೆ ನೂರಾರು ಸಾವಿರಾರು ಕಥೆಗಳನ್ನ ಕಟ್ಟತ್ತೆ. ಮನಸ್ಸು ತುಂಬಾ ಸೂಕ್ಷ್ಮವಾಗಿರುವಂತಹದ್ದು. ಈಗ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂತ ಅಂದ್ರೆ ಅವರು ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ, ಮತ್ತೆ ಅವಾಯ್ಡ್ ಮಾಡೋದ್ರ ಜೊತೆಗೆ ನಾನೇನಾದ್ರು ತಪ್ಪು ಮಾಡಿದೀನಾ, ನನ್ನಿಂದ ಏನಾದ್ರು ತಪ್ಪಾಗಿದೆಯಾ, ಅವ್ರ ಜೊತೆ ಅವ್ರಿಗೆ ಏನಾದ್ರು ಹರ್ಟ್ ಮಾಡಿದೀನಾ, ನೋವಾಗೋ ರೀತಿ ಏನಾದ್ರು ಮಾತಾಡಿದೀನಾ ನಾನು, ಮತ್ತೆ ನನಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಿಲ್ವಾ, ಅಥವಾ ನನ್ನ ವ್ಯಾಲ್ಯೂನೇ ಏನಾದ್ರು ಕಡಿಮೆ ಆಯ್ತಾ. ಮತ್ತೆ ನಾವು ಮೊಬೈಲ್ ತಗೊಂಡು ನೋಡ್ತೀವಿ, ವಾಟ್ಸಪ್ ಚೆಕ್ ಮಾಡುವಂತಹದ್ದು, ಅವರು ಆನ್ಲೈನ್ ಅಲ್ಲಿ ಇದಾರ ಈಗ ಅಂತ ನೋಡುವಂಥದ್ದು, ಅಥವಾ ಲಾಸ್ಟ್ ಸೀನ್ ಯಾವಾಗಿದೆ ಅಂತ ಚೆಕ್ ಮಾಡೋದು. ಅಂದ್ರೆ ನಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಏನಾದ್ರು ಕಾರಣ ಇದೆಯಾ ಅಂತೆಲ್ಲ ಯೋಚನೆ ಮಾಡ್ತೀವಿ. ಅಥವಾ ಅವರಿಗೆ ಏನೋ ಸಮಸ್ಯೆ ಆಗಿರ್ಬಹುದಾ, ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದಾರಾ, ಈ ರೀತಿ ನೆಗೆಟಿವ್ ಆಲೋಚನೆಗಳೇ ನಮ್ಗೆ ಬರುವಂತಹದ್ದು. ಈಗ ಒಂದು ಕಾಲ್ ಅನ್ನೋದು ನಮ್ಮ ನಮ್ಗೆ ಡೌಟ್ ಅನ್ನ ಉತ್ಪತ್ತಿ ಮಾಡತ್ತೆ, ಮತ್ತೆ ಭಯವನ್ನ ತಂದ್ಕೊಡತ್ತೆ, ಮತ್ತೆ ನಮ್ಮಲ್ಲೇ ನಮ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನ ಉತ್ಪತ್ತಿ ಮಾಡುವಂಥದ್ದು. ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದೇ ಇದಿಷ್ಟ್ರ ಬದಲು ನಾವು ಅವರು ಏನಾದ್ರು ಕೆಲಸದಲ್ಲಿ ಇರಬಹುದು, ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ಏನಾದ್ರು ಕೆಲಸದಲ್ಲಿ ಇರ್ಬೋದು, ಅವರು ಏನಾದ್ರು ವರ್ಕ್ ಮಾಡ್ತಾ ಇದ್ರೆ ಏನಾದ್ರು ಮೀಟಿಂಗ್ ಅಲ್ಲಿ ಇರ್ಬೋದು, ಅಥವಾ ಯಾರ ಜೊತೆಗಾರು ಮಾತಾಡ್ತಾ ಇರ್ಬೋದು ಕಾಲ್ ರಿಸೀವ್ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ, ಅಥವಾ ಡ್ರೈವಿಂಗ್ ಮಾಡ್ತಾ ಇರ್ಬೋದು, ಅಥವಾ ಅಂದ್ರೆ ನಾನು ಎಲ್ಲಾ ಸಮಯದಲ್ಲೂ ಎಲ್ಲರ ಕಾಲು ಬಂದಾಗ ರಿಸೀವ್ ಮಾಡಕ್ ಆಗಲ್ಲ ಅನ್ನೋದು ಯೋಚನೆನೂ ನಾವು ಮಾಡಬಹುದು. ಮತ್ತೆ ಇನ್ನೊಂದು ಅಂತ ಅಂದ್ರೆ, ಮೊದ್ಲು ಅವ್ರು ಏನೇ ಕೆಲಸ ಮಾಡ್ತಿಲ್ಲ ಅಂತ ಅಂದ್ರುನು ಈಗ ಯಾವುದೋ ಒಂದು ಒಳ್ಳೆ ಮಾರ್ಗದರ್ಶನ ಅವರಿಗೆ ಸಿಕ್ಕಿರ್ಬೋದು. ಆ ಮಾರ್ಗದಲ್ಲಿ ಅವರು ಚೆನ್ನಾಗಿ ತಮ್ಮ ಪ್ರತಿಭೆಯನ್ನ ಗುರುತಿಸ್ಕೊಂಡು ಮುಂದೆ ಹೋಗ್ತಾ ಇರ್ಬೋದು ಅನ್ನೋದನ್ನು ಸಹ ನಾವು ಆಲೋಚನೆ ಮಾಡಬಹುದು. ಅಂದ್ರೆ ಆ ಕಡೆಯಿಂದ ಕಾಲ್ ಪಿಕ್ ಮಾಡಿಲ್ಲ, ಆ ಕಡೆಯಿಂದ ಮೌನ ಇದೆ ಅಂತ ಅಂದ್ರೆ ಅದು ನಿರ್ಲಕ್ಷ್ಯವೂ ಅಲ್ಲ, ಜೊತೆಗೆ ಅದು ಒಂದು ರಿಜೆಕ್ಷನ್ ಸಹ ಆಗಿರೋದಿಲ್ಲ. ಮನ್ಸು ಕತೆ ಕಟ್ಟೋದು ತುಂಬಾ ಫಾಸ್ಟ್ ಆಗಿ ಕತೆ ಕಟ್ಟತ್ತೆ. ಅದೇ ಆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದು, ಸತ್ಯ ನಮ್ಮ ಮನಸ್ಸಿಗೆ ಅರ್ಥ ಆಗೋದು ಸ್ವಲ್ಪ ನಿಧಾನವೇ. ಹಾಗಾಗಿ ಯಾವ್ದಾದ್ರು ಒಂದು ಕಾಲ್ ಮಾಡುವಾಗ ನಾವು ಮೊದಲು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಆಯ್ತಾ. ಅಂದ್ರೆ ನಾವು ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂತಂದ್ರೆ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಅವರಿಗೆ ಒಂದು ಸಮಯವನ್ನ ಕೊಟ್ಬಿಟ್ಟು ಆ ಸಮಯಕ್ಕೆ ಅವರು ಆಗ್ಲಿಲ್ಲ ಅಂದ್ರೆ ಮತ್ತೆ ಅವರು ಕಾಲ್ ಅವರಾಗೆ ಮಾಡೋವರೆಗೆ ನಾವು ವೆಯ್ಟ್ ಮಾಡುವಂತಹ ಮನಸ್ಥಿತಿಯನ್ನ ನಾವು ಇಟ್ಕೋಬೇಕು. ಒಂದು ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಯಾವುದೇ ರೀತಿಯ ವ್ಯಾಲ್ಯೂ ಕಡಿಮೆ ಆಗಲ್ಲ. ನಾವು ಸಮಯವನ್ನ ಕೊಡಬೇಕು. ಮತ್ತೆ ನಮ್ಮ ಮನಸ್ಸು ಸದಾ ಶಾಂತವಾಗಿರೋ ಹಾಗೆ ನೋಡ್ಕೊಳ್ಳುವಂತಹದ್ದು ಬಹಳ ಮುಖ್ಯವಾಗಿರುವಂತಹದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಕಾಲ್ ಮಾಡಿದ್ರೆ ನಮ್ಮ ಮನಸ್ಸು ಹೇಗೆಲ್ಲ ಆಲೋಚನೆ ಮಾಡತ್ತೆ, ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂತ ಅಂದ್ರೆ ಅಲ್ವಾ. ನಾವು ಸದಾ ನೆಗೆಟಿವ್ ಹೋಗೋದ್ರ ಬದಲು ಪಾಸಿಟಿವ್ ಆಗಿಯೂ ಆಲೋಚನೆಗಳನ್ನ ಮಾಡ್ಕೊಡೋದನ್ನ ರೂಢಿ ಮಾಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತೆ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.